ಎಡಗಡೆ ಕೊಡು, ಇಲ್ಲ ಆದಷ್ಟು ಬೇಗನೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡು. ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಕೋರ್ಟ್ ನಲ್ಲಿ ಶಿಕ್ಷೆ ಆಗುತ್ತಾ ಅನ್ನುವ ಪ್ರಶ್ನೆಯನ್ನ ದೇವಿಯ ಬಳಿ ಕೇಳಲಾಗಿದ್ದು, ಇದಕ್ಕೆ ತುಂಬಾನೇ ಪವಾಡದ ರೀತಿಯಲ್ಲಿ ದೇವಿ ಉತ್ತರವನ್ನ ನೀಡಿದ್ದು, ಈ ಒಂದು ವಿಡಿಯೋದಲ್ಲಿ ನಟ ದರ್ಶನ್ ಅವರ ಜಾಮೀನು ವಿಚಾರವಾಗಿ ಕೇಳಿರುವ ಪ್ರಶ್ನೆಗೆ ಸಾಕ್ಷಾತ್ ದೇವಿ ಪವಾಡ ಮಾಡುವ ಮೂಲಕ ಏನಂತ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವ ಕಂಪ್ಲೀಟ್ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ದೇವಿಯ ಪವಾಡದ ಆ ಒಂದು ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಗೆ ಕೊಟ್ಟಿರುವ ಆ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ನಟ ದರ್ಶನ್ ರೇಣುಕಾ ಸ್ವಾಮಿಯನ್ನ ಶೆಡ್ ನಲ್ಲಿ ಮೀಟ್ ಮಾಡಿ ರೇಣುಕಾ ಸ್ವಾಮಿಗೆ ಬೈದಿದ್ದು ಮತ್ತು ಹೊಡೆದಿದ್ದು ನಿಜ. ಆದ್ರೆ ನಟ ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿಯನ್ನ ಸಾಯಿಸುವ ಯಾವುದೇ ರೀತಿಯ ಉದ್ದೇಶ ಕೂಡ ಇರಲಿಲ್ಲ. ರೇಣುಕಾ ಸ್ವಾಮಿಗೆ ಹೊಡೆದಿದ್ದ ನಟ ದರ್ಶನ್ ಅವರು ಆ ನಂತರ ಅಲ್ಲಿಂದ ನೇರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಅಪಾರ್ಟ್ಮೆಂಟ್ ಆಗಿದ್ದ ಪ್ರೆಸ್ಟೀಜ್ ರಿಡ್ಜ್ ಅಪಾರ್ಟ್ಮೆಂಟ್ ಗೆ ಹೋಗಿದ್ದು, ನಂತರ ತನ್ನ ಹುಡುಗರಿಗೆ ಕಾಲ್ ಮಾಡಿ ರೇಣುಕಾ ಸ್ವಾಮಿಯನ್ನ ಬಿಟ್ಟು ಕಳಿಸುವಂತೆ ಹೇಳಿದ್ರಂತೆ. ಆದ್ರೆ ಅವತ್ತೇ ರಾತ್ರಿ ರೇಣುಕಾ ಸ್ವಾಮಿ ಸತ್ತಿದ್ದು ದರ್ಶನ್ ಹುಡುಗರು ಮಾಡಿದ ತಪ್ಪಿಗೆ ದರ್ಶನ್ ಅವರು ಕೂಡ ಶಿಕ್ಷೆಯನ್ನ ಅನುಭವಿಸುವಂತೆ ಆಗಿದೆ. ಈ ಕಾರಣದಿಂದಲೇ ನಟ ದರ್ಶನ್ ಅವರಿಗೆ ಆದಷ್ಟು ಬೇಗ ಬೇಲ್ ಸಿಗುತ್ತಾ ಅಥವಾ ಬೇಲ್ ಸಿಗಲ್ವಾ, ಇನ್ನು ಮುಂದಕ್ಕೆ ಹೋಗಿ ದರ್ಶನ್ ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನುವ ಪ್ರಶ್ನೆಯನ್ನ ದೇವಿಯ ಬಳಿ ಅಭಿಮಾನಿಗಳು ಮಾಡಿದ್ದು, ಇದಕ್ಕೆ ಸಾಕ್ಷಾತ್ ದೇವಿ ಏನಂತ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲ ಇನ್ನು ತುಂಬಾ ಸಮಯ ಕಾಯ್ಬೇಕು ಅನ್ನಂಗಿದ್ರೆ ಎಡಗಡೆ ಕೊಡು, ಇಲ್ಲ ಆದಷ್ಟು ಬೇಗನೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡು. ನಮ್ಮವ್ವ ಚೌಡೇಶ್ವರಿ, ನೀನು ಕೊಟ್ಟಿದ್ಯಾ ಅಂತಂದರೆ ಆಗುತ್ತೆ ಕಣವ.